ಎಸ್ನ 8 ವರ್ಷ ಸೇವೆಯನ್ನ ಸಲ್ಲಿಸಿದಂತ ಸೇವೆಯಿಂದ ನಿವೃತ್ತಿ ಹೊಂದಲಾಗ್ತಾ ಇರುವಂತದ್ದು ಕುರ್ಚಿ ವ್ಯಾಮೋಹ ಒಂದು ಕಡೆ ಯಾಕಂದ್ರೆ ಈಗಾಗಲೇ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತ ಕುರ್ಚಿ ಬಿಡದೆ ಗಲಾಟೆಯನ್ನ ಮಾಡಿರುವಂತದ್ದು ಎಸ್ ಪ್ರಮುಖವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರು ಕೂಡ ಕುರ್ಚಿ ಬಿಟ್ಟಿಲ್ಲ ಆಯ್ತಾ ಗಲಾಟೆಯನ್ನ ಮಾಡಿರುವಂತದ್ದು 8 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾನೆ ಸೇವೆಯಿಂದ ನಿವೃತ್ತಿಯನ್ನ ಕೂಡ ಹೊಂದಲಾಗಿರುವಂತದ್ದು ಕುರ್ಚಿಯ ವ್ಯಾಮೋಹ ಮಾತ್ರ ಬಿಟ್ಟಿಲ್ಲ ನೂತನವಾಗಿ ಆಯ್ಕೆಯಾದಂತ ಬಿಷಪ್ ಮೇಲೆ ಹಲ್ಲೆಯನ್ನ ನಡೆಸಿರುವ ಆರೋಪ ಕೇಳಿಬಂದಿದೆ ಹಾಲಿ ಬಿಷಪ್ ಮೇಲೆ ಮಾಜಿ ಬಿಷಪ್ ಹಲ್ಲೆಗೆ ಮುಂದಾಗಿರುವಂತದ್ದು ಬಾಲ್ವಿನ್ ಮೆಥಡಿಸ್ಟ್ ಎಜುಕೇಶನ್ ಸೊಸೈಟಿ ಬಿಷಪ್ ಆಗಿದ್ದ ಲಕ್ಷ್ಮಣ್ ಚರ್ಚ್ ಆಡಳಿತ ಸಮಿತಿಯಿಂದ ಬಿಷಪ್ ನಿವೃತ್ತಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಜನವರಿ 30ರಂದು ನಿವೃತ್ತಿಗೊಳಿಸಿ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿತ್ತು ಡಾಕ್ಟರ್ ಅನಿಲ್ ಕುಮಾರ್ಗೆ ಆ ಜಾಗವನ್ನ ಬಿಟ್ಟುಕೊಡದೆ ಗಲಾಟೆಯನ್ನ ಮಾಡಿರುವಂತದ್ದು ಚರ್ಚ್ ಆಡಳಿತ ಮಂಡಳಿಯ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕಿ ಹಲ್ಲೆಯನ್ನ ನಡೆಸಿರುವಂತದ್ದು ಲಕ್ಷ್ಮಣ್ ಕರ್ಕರೆ 10 ರಿಂದ 15 ಜನರನ್ನ ಕರೆದುಕೊಂಡು ಬಂದು ಗಲಾಟೆಯನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ ಬಿಷಪ್ ಹೌಸ್ಗೆ ಹಾಕಿದ ಬೀಗುವನ್ನ ಹೊಡೆದು ಗಲಾಟೆಯನ್ನ ಮಾಡಿದ್ದು ಭದ್ರತೆಗೆ ನೇಮಿಸಿದಂತ ಸಿಬ್ಬಂದಿಯ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ 9ನೇ ತಾರೀಕು ರಾತ್ರಿ ಒಂದು ಗಲಾಟೆಯನ್ನ ಮಾಡಿ ಹಲ್ಲೆ ಮಾಡಿದ್ದು ಬಿಷಪ್ಗೆ ಸಂಭವಿಸಿದಂತಹ ದಾಖಲೆಗಳನ್ನ ಡಿವಿಆರ್ ಸಿಸಿಟಿವಿಯನ್ನ ಕಳ್ಳತನ ಮಾಡಿದ್ದಾರೆ ಲಕ್ಷ್ಮಣ್ ಕರ್ಕರೆ ಸಂಘದ ರಿಜಿಸ್ಟರ್ ಮೂಲಕ ಸ್ಟೇ ಅನ್ನ ತಂದಿದ್ರು ಇದರಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಯಾರು ಕೂಡ ಬಿಷಪ್ ಹೌಸ್ ಪ್ರವೇಶಿಸದಂತೆ ಆದೇಶವನ್ನ ಕೊಡಲಾಗಿತ್ತು ಹೈಕೋರ್ಟ್ ಕೋರ್ಟ್ ಆದೇಶವನ್ನ ಕೂಡ ಧಿಕ್ಕರಿಸಿ ಒಂದು ಕಡೆ ಗಲಾಟೆಯನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಸಿಬ್ಬಂದಿಗಳು ದೂರನ್ನ ಕೊಟ್ಟಿದ್ದಾರೆ ಸರ್ ಸಾಧ್ಯವಾದಷ್ಟು ಸಾಮಾಜಿಕ ಕಾಳಜಿ ಇರುವಂಥ ಪ್ರಕರಣಗಳಲ್ಲಿ ನೀವು ಬಂದಂಥ ನ್ಯಾಯವಾದಿಗಳು ಇದರಲ್ಲಿ ಏನು ಸರ್ ನಿಮ್ಮ ಇಂಟ್ರೆಸ್ಟ್? ನಾರಾಯಣ್ ನಿನ್ನೆ ರಾತ್ರಿ ಬಾಲ್ಡ್ವಿನ್ ಸಂಸ್ಥೆಯ ಕೆಲವು ಪ್ರಮುಖರು ನಮ್ಮ ಕಿರಿಯ ವಕೀಲರ ಮೂಲಕ ನನಗೆ ಕಾಲ್ ಮಾಡಿದ್ದು 9/3/2025 ರಾತ್ರಿ 10 ರಿಂದ 11 ಗಂಟೆ ಸಮಯದಲ್ಲಿ ಒಂದು 3-4 ವಾಹನಗಳಲ್ಲಿ ಗೂಂಡಾಗಳು ನುಗ್ಗಿ ದಾಂಧಲೆ ಮಾಡಿ ಕ್ಯಾಮ್ರಾಗಳೆಲ್ಲ ಹೊಡೆದಾಕಿ ಬಾಗಿಲುಗಳ ಹಾಕಿರ್ತಕ್ಕಂಥ ಬೀಗಳನ್ನೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಕಡತಗಳನ್ನು ದಾಖಲೆಗಳನ್ನು ಕದ್ಕೊಂಡು ಹೋಗಿದ್ದಾರೆ ಮತ್ತು ಸೆಕ್ಯೂರಿಟಿ ಸ್ಟಾಫ್ಗೆ ಹಲ್ಲೆ ಮಾಡಿದ್ದಾರೆ ಅವರು ಬಾಯಿ ಬಂದಂಗೆ ಬೈದಿದ್ದಾರೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನೋಡಿ ಸರ್ ಇದ್ರ ಹಿಂದೆ ಒಬ್ಬರು ಕರ್ಕರೆ ಅಂತ ಇದ್ದಾರೆ ಅವ್ರ ಮೇಲೆ ಈಗಾಗಲೇ ಸಿವಿಲ್ ಕ್ರಿಮಿನಲ್ ಅನೇಕ ಪ್ರಕರಣಗಳಿದೆ ಪೊಲೀಸ್ ಅವರು ನಮಗೇನು ಬೆಂಬಲ ಕೊಡ್ತಾ ಇಲ್ಲ ನೀವೇನಾದರೂ ಮಾಡಿ ನಮ್ಮ ನ್ಯಾಯ ದೊರಕಿಸಿ ಅಂತ ಹೇಳಿದರು ಆ ಕೂಡಲೇ ನಾನು ಅವ್ರಿಗೆ ಹೇಳಿದೆ ನೀವು ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು NCR ಮಾಡಿದರೆ FIR ಮಾಡಿಲ್ಲ ನಿನ್ನೆ ರಾತ್ರಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಈ ಕ್ಷಣದ ತನಕ ಪೊಲೀಸರು ಯಾವುದೇ ಕ್ರಮ ತಗೊಳ್ಳದೆ DCP ಹತ್ರ ಹೋಗಿ ACP ಹತ್ರ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಂತ ಹೇಳಿ ಈ ಸಂಸ್ಥೆಯ ಪ್ರಮುಖರನ್ನು ಸತಾಯಿಸಿದ್ದಾರೆ ಆ ಕಾರಣಕ್ಕಾಗಿ ಅವ್ರು ಹೇಳಿದರು ಸರ್ ನೀವು ದಯವಿಟ್ಟು ಬರಲೇಬೇಕು ನೀವು ಬಂದರೆ ಅವರು FIR ಆಗಲ್ಲ ಅಂತ ಹೇಳಿದರು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದೆ ಅವರು ಆಗಲಿ FIR ಮಾಡ್ತೀವಿ ಅಂತ ಹೇಳಿ ಇನ್ನೂ FIR ಕಾಪಿಯನ್ನು ಕೊಟ್ಟಿಲ್ಲ ಇದುವರೆ ತನಕ ಬಾಲ್ಡ್ವಿನ್ ಸಂಸ್ಥೆಯ ಅನೇಕ ಪ್ರಮುಖರು ನನ್ನ ಜೊತೆಗೆ ಪೊಲೀಸ್ ಠಾಣೆಯಲ್ಲೇ ಕೂತಿದ್ರು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹೊತ್ತು ಮೊದಲು ಆಗಲಿ ನಾವು FIR ಕಾಪಿ ಕೊಡ್ತೀವಿ ಅಂತ ಹೇಳಿದರು ಪ್ರಮುಖವಾಗಿ ಇಲ್ಲಿ ಉದ್ಭವಿಸ್ತಕ್ಕಂಥ ವಿಚಾರ ಕೋಟಿಗಟ್ಟಲೆ ಆಸ್ತಿ ಪಾಸ್ತಿಗಳನ್ನು ಈ ಸಂಸ್ಥೆಯಿಂದ ಬೇರೆ NGOಗಳಿಗೆ ವರ್ಗಾಯಿಸಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರಿಗೆ ಉಪನ್ಯಾಸಕಿಯರಿಗೆ ಸಿಬ್ಬಂದಿಗೆ ಸಂಬಳ ಕೊಡದೆ ಕೋಟಿಗಟ್ಟಲೆ ಹಣ ಲಪಟಾಯಿಸಿದ್ದಾರೆ ಅನ್ನತಕ್ಕಂಥದ್ದು ಒಂದು ಸಾರ್ವಜನಿಕ ಹಿತಾಸಕ್ತಿ ಇದೆ ಮತ್ತು ಸಂಸ್ಥೆಯ ಆಡಳಿತವನ್ನು ಹದೋಗತಿ ತಂದಿದ್ದಾರೆ ಮತ್ತು ಸಂಸ್ಥೆಯ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇದಕ್ಕೆಲ್ಲ ಇವರೇ ಕಾರಣಕರ್ತರು ಆದ್ದರಿಂದ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಪ್ರಮುಖರು ಬಂದು ನಮ್ಮಲ್ಲಿ ಹೇಳಿದ್ರಿಂದ ನಾನೊಬ್ಬ ವಕೀಲರಾಗಿ ಸಂಬಂಧಪಟ್ಟ